ನಮಸ್ಕಾರ. ಇವತ್ತು ನಮ್ಮ ಕೋಲಾರ ಜಿಲ್ಲೆ, ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ದೇವಮೂಲೆಯಲ್ಲಿರ್ತಕ್ಕಂಥ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಇವತ್ತು ಒಂದು ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಂಡಿದ್ದಾರೆ. ನಮ್ಮ ತಾಲೂಕಿನ ನಾಯಕರಾದಂಥ ನಮ್ಮ ಆದಿನಾರಾಯಣ ಅವರಿಗೆ ಮೊದಲನೇದಾಗಿ ನಾವು ಧನ್ಯವಾದಗಳನ್ನು ಹೇಳಬೇಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ. ಎರಡನೇದಾಗಿ ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆ ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆದಂಥ KV ಗೌತಮ್ ರವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ನಾವು ಆಸಕ್ತಿ ತಿಳ್ಕೋಬೇಕು. ಇವಾಗ KV ಗೌತಮ್ ಅವರು ನಮ್ಮ ಪಾರ್ಲಿಮೆಂಟ್ ಎಲೆಕ್ಷನ್ ಸೋತ ಮೇಲೆ ಅವರು ಊರಲ್ಲಿ ಏನು ಕೂತ್ಕೊಂಡಿಲ್ಲ, ಅವ್ರ ಮನೇಲಿ ಕೂತ್ಕೊಂಡಿಲ್ಲ. ಅವರು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೆ ಜನಗಳ ಪರವಾಗಿ ನಾನು ಇದ್ದೀನಿ, ಒಬ್ಬ ಕ್ಯಾಂಡಿಡೇಟು, ನಾನು ಜನಗಳಲ್ಲಿ ಆ ಮತದಾರರಲ್ಲಿ ಆ ಮಕ್ಕಳಲ್ಲಿ ನಾನು ಒಂದು ಮಗುವಾಗಿ ಇರ್ತೀನಿ ಅಂತ ಅವರು ಬಂದಿದ್ದಾರೆ. ಅವ್ರಿಗಿನ್ನ ಹೆಚ್ಚಿಗೆಯಾಗಿ ತಾಲೂಕಿನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಮಾನನ್ನ ಇದ್ದಾರೆ. ಅಮಾನನ್ನ ಬಿಟ್ಟರೆ ನಮ್ಮ ನೀಲಕಂಠನ್ ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ, ಇನ್ನ ಅವರೇ ಅಧ್ಯಕ್ಷರನ್ನ ಬೇರೆ ಯಾರನ್ನೂ ಮಾಡಿಲ್ಲ, ಇನ್ನ ಅವರೇ ಅಧ್ಯಕ್ಷರು. ಅವರಿಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಇದು ಮಾಡ್ಕೊಳ್ತಾ, ಅದೇ ರೀತಿಯಲ್ಲಿ ನಮ್ಮ ಹಿರಿಯರಾದಂಥ ರಾಮಲಿಂಗಾರೆಡ್ಡನವರು, ಕಾರ್ಗಿಲ್ ವೆಂಕಟೇಶ್ ಅವರು, ಹಾಗೆ ನಮ್ಮ ಆಲಮೂರು ಶಿವಣ್ಣವರು ಹೋಗಿ ನೋಡ್ಕೊಂಡು ಬರ್ತೀವಿ ಅಂತ ಹೊರಗಡೆ ಹೋಗಿದ್ದಾರೆ. ಅದೇ ನಮ್ಮ ರಾಜಪ್ಪನವರು, ವೆಂಕಟರಾಮಣ್ಣವರು, ಹಾಗೆ ನಮ್ಮ RR ರಾಜೇಂದ್ರ ಗೌಡರು, ನಮ್ಮ ಚಿಕ್ಕಪ್ಪನವರು, ನಮ್ಮ ಇಂಪಾರ್ಟೆಂಟ್ ಲೀಡರ್ ಆದಂಥ ಗುಜ್ನಳ್ಳಿ ಮಂಜಣ್ಣನವರು, ಕರೆಕ್ಟನಾ? ಕರೆಕ್ಟ್, ಇಂಪಾರ್ಟೆಂಟ್ ಲೀಡರ್. ಆಮೇಲೆ ನಮ್ಮ CV ಗೋಪಾಲನ್ ಅವರು ಇದ್ದಾರೆ. ಎಲ್ಲ ನಮ್ಮ ನಾಯಕರು, ಯೂತ್ ಕಾಂಗ್ರೆಸ್ಸು, ಮಹಿಳಾ ಕಾಂಗ್ರೆಸ್ಸು, ಆಮೇಲೆ ನಮ್ಮ ಮೇಜರ್ ಕಾಂಗ್ರೆಸ್ಸು, SC ST ಕಾಂಗ್ರೆಸ್ಸು, ಎಲ್ಲರೂ ಇದ್ದಾರೆ. ಲೇಬರ್ ಸೆಲ್ಲು ಎಲ್ಲರೂ ಇದ್ದಾರೆ. ಎಲ್ಲರಿಗೂ ನಾನು ಯೂತ್ ಕಾಂಗ್ರೆಸ್ ಅವ್ರಿಗೆ, ಎಲ್ಲ ನಮ್ಮ ನಾಯಕರಿಗೆ ಎಲ್ಲರಿಗೂ ಆರ್ಗನೈಸೇಷನ್ನು ಅಂತಂತವಾಗ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ತುಂಬ ಸಂತೋಷ. ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಈ ಉದ್ಯೋಗ ಮೇಳ ಕೋಲಾರಲ್ಲಿ ನಡಿಬೇಕಾಗಿದ್ದಂಥ ಒಂದು ಉದ್ಯೋಗ ಮೇಳ ಇದೆ. ನಾನು ಮಾಡಬೇಕು ಅಂತ ಇದ್ದ ಒಂದು ಉದ್ಯೋಗದ ಮೇಳ ಇದೆ. ಅವಾಗ ಹೇಳಿದೆ, ಅವರು ಬಂದಿದ್ದು ಎಲ್ಲ ಮಾತಾಡಿದಾಗ, ನೀವು ಆದಿನಾರಾಯಣ ಅವ್ರನ್ನ ಮೀಟ್ ಮಾಡಿ, ನಾವು ಹೇಳ್ತೀವಿ ಮುಳಬಾಗ್ಲಲ್ಲಿ ಮಾಡಿ, ಆಮೇಲೆ ಬೇಕಾದ್ರೆ ಕೋಲಾರ. ಯಾಕಂದ್ರೆ ಇವಾಗ ಇಲ್ಲಿ ಏನು ಕಂಪ್ನಿಗಳು ಬಂದಿದೆಯೋ ಎಲ್ಲ ಕಂಪ್ನಿಗಳು ಬಂದು ಇಲ್ಲಿರುವಂಥದ್ರಲ್ಲಿ ಮೇಜರ್ ಕಂಪ್ನಿ ಎಲ್ಲ ಬಂದ್ಬಿಟ್ಟು ನಮ್ಮ ಕಾನ್ಸ್ಟೆನ್ಸಿನಲ್ಲಿ ಇರೋದು, ಕೋಲಾರ ತಾಲೂಕಲ್ಲಿ ಇರೋದು ಎಲ್ಲ ಹೋಂಡಾ ಕಂಪ್ನಿ ಒಂದು ಬಿಟ್ಟರೆ ಇನ್ನು ಮಿಕ್ಕಿದ್ದು ಎಲ್ಲ ಬಂದ್ಬಿಟ್ಟು ನಮ್ಮ ಕೋಲಾರ ಕಾನ್ಸ್ಟೆನ್ಸಿಲಿ ಇರೋದು. ಪ್ಲಸ್ ಹೋಂಡಾ ಕಂಪ್ನಿ ಮಾಲೂರು ತಾಲೂಕಲ್ಲಿ ಇದೆ. ಮಾಲೂರು ಅಂದ್ರೆ ನಮ್ಮ ಹತ್ರನೇ ಇರೋದು, ಆದರೆ ತಾಲೂಕದು ಲೆಕ್ಕ ಮಾಲೂರು. ಆದರೂ ಯಾರೇ ಕೆಲಸಗಳು ಕೇಳಿದ್ರು ಬೇಕಾದಷ್ಟು ಜನಕ್ಕೆ ನಾನು ಕೆಲಸವನ್ನು ಈಸ್ಕೊಟ್ಟಿದ್ದೆ. ಇವತ್ತು ಇಷ್ಟು ಜನಕ್ಕೆ ಕೆಲಸ ಇಲ್ಲಿ ನಮ್ಮ ಮುಳಬಾಗಿಲು ತಾಲೂಕಲ್ಲೇ ಮಾಡಬೇಕು ಅಂತ ಏನಕ್ಕೆ ಉದ್ದೇಶ ಮಾಡಿದ್ರೆ, ಇದು ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಈ ಹೆಣ್ಣು ಮಕ್ಕಳನ್ನ ಇವರೆಲ್ಲ ನೋಡಿದ್ರೆ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದ್ರೆ ಇಷ್ಟು ಜನ ಓದಿ ಉದ್ಯೋಗ ಇಂದ ಇದಾರಲ್ಲ ಅನ್ನೋದು ನಮಗೊಂದು ಮನಸ್ಸು ಸಂಕಟವಾದಂಥ ಒಂದು ವಿಷಯ. ಇದೊಂದು ದುರಾದೃಷ್ಟ ನಮಗೆ. ಇದು ಇಷ್ಟು ಜನಗಳಿಗೆ ಓದಿ ಕೆಲಸ ಸಿಕ್ತೆ ಅಂದ್ರೆ ನಾವೆಲ್ಲ ದುರಾದೃಷ್ಟ ನಾವು ಅಂತ ತಿಳ್ಕೋಬೇಕು. ಅದರಿಂದ ಯಾರೇ ಆಗಲಿ ಕೆಲಸ ಸಿಕ್ಕದೆ ಇರಬಾರದು, ಎಲ್ಲರಿಗೂ ಒಂದು ಕೆಲಸ ಇರಬೇಕು, ಅವರವ್ರ ಜೀವನವನ್ನು ಅವ್ರ ಕೈ ಮೇಲೆ ನಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಆದಿನಾರಾಯಣ ಅವರು ಇಷ್ಟೆಲ್ಲ ಆರ್ಗನೈಸೇಷನ್ ಮಾಡಿದ್ದಾರೆ. ಅವರು ಒಳ್ಳೇದಾಗ್ಲಿ ಅಂತೇಳಿ. ಉದ್ಯೋಗ ಮೇಳ ಅಂದ್ರೆ ಇದು ಒಂದು ಸಿಂಪಲ್ ಆಗಿ ಇವತ್ತು ಮಾಡಿದ್ದೀವಿ. 4,000 ಜನ ಆನ್ಲೈನಲ್ಲಿ ಎಂಟ್ರಿ ಆಗಿದ್ದಾರೆ. ಒಂದು 4,000 ಜನ ಇಲ್ಲಿ ಪ್ರತ್ಯೇಕವಾಗಿ ಡೈರೆಕ್ಟ್ ಆಗಿ ಅವ್ರು ಬಂದಿರುವಂಥವ್ರು ಇದ್ದಾರೆ. ಎಲ್ಲರಿಗೂ ಕೆಲಸ ಸಿಗುತ್ತೆ, ಯಾರಿಗೂ ಸಿಗೋದಿಲ್ಲ. ಅತಿ ಹೆಚ್ಚು ಮಹಿಳೆಯರಿಗೆ ಸಿಗ್ಬೇಕು. ನಮ್ಗೆ ಇವತ್ತು ಕಾನ್ಸೆಪ್ಟ್ ಏನಂದ್ರೆ, ಹೆಣ್ಣು ಮಕ್ಕಳಿಗೆ ಮಾತ್ರ 2,000 ರಿಂದ 3,000 ಜನಕ್ಕೆ ಕೆಲಸ ಸೇರಿಸಬೇಕು ಅಂತ ನಮ್ಮ ಉದ್ದೇಶ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಮಾತ್ರ 2,000 ರಿಂದ 3,000 ಜನ ಸೇರ್ಬೇಕು ಅನ್ನುವಂಥ ನಮ್ಮ ಉದ್ದೇಶ ಇವತ್ತಿರೋದು. ಖಂಡಿತವಾಗ್ಲೂ ಸೇರ್ತಾರೆ. ಇವತ್ತು ಯಾರ್ಯಾರಿಗೆ ಆಗೋದಿಲ್ವೋ ಮುಂದೆ ಅವ್ರಿಗೆ ಆಗೋ ರೀತಿಯಲ್ಲಿ ಇನ್ನೊಂದು ಕಂಪ್ನೀಸ್ ಅನ್ನ ಕರೆಸಿ ಮಾತಾಡಿ ಯಾರ್ಯಾರ್ದು ಆಗಿಲ್ಲ ಅನ್ನೋ ಥರ ಅಂಥವ್ರಿಗೆ ಬೇರೆ ಜಾಗದಲ್ಲಿ ಕೊಡಿಸುವಂತ ಕೆಲಸನೂ ನಾವು ಏರ್ಪಾಟ್ ಅದನ್ನು ಏರ್ಪಾಟ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಇವತ್ತು ನಮ್ಮ ತಾಲೂಕಲ್ಲಿ, ಮುಳಬಾಗಿಲು ತಾಲೂಕಲ್ಲಿ ಗಡಿ ಭಾಗದಲ್ಲಿ, ಆಂಧ್ರ ಪ್ರದೇಶ ಗಡಿ ಭಾಗದಲ್ಲಿ ಇರ್ತಕ್ಕಂಥದ್ದು. ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥವ್ರು ತುಂಬಾ ಕಷ್ಟಜೀವಿಗಳು. ನಮ್ಮ ಕಾರ್ಗಿಲ್ ವೆಂಕಟೇಶ್ ಅವರು ಹೇಳ್ತಾ ಇದ್ರು ಅವಾಗ್ಲೇನೆ, ಈ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಈ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ರೈತರು ಹಾಲು ಹಾಕ್ತಾರೆ, ವಿಷಾನು ಕುಡಿತಾರೆ, ಅವನ್ನೆಲ್ಲ ನಾವು ಕಾಪಾಡ್ಕೋಬೇಕು ಅಂತ ಒಂದು ಮಾತು ಹೇಳಿದ್ರು. ಖಂಡಿತವಾಗ್ಲೂ 100ಕ್ಕೆ 100 ಭಾಗ ಕಾಪಾಡ್ಕೋಬೇಕು. ಇವತ್ತು ಎಲ್ಲ ಕಷ್ಟಗಳು ಪಡೋದು ನಮ್ಮ ರೈತರೇ. ನಮ್ಮ ರೈತರ ಮಕ್ಕಳು ಯಾಕೆ ಒಳ್ಳೆ ಕಂಪ್ನಿನಲ್ಲಿ ಸೇರ್ಕೋಬಾರ್ದು, ಒಳ್ಳೆ ಸಂಬಳ ತಗೋಬಾರ್ದು, ಅವ್ರಿಗೆ ಯಾಕೆ ನಾವು ಉದ್ಯೋಗ ಅವಕಾಶ ಮಾಡಿಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವೆಲ್ಲ ಅನ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಇವತ್ತು ಇದೆಲ್ಲ ಮಾಡ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗಿರುತ್ತೆ. ಪೆಂಡಲು, ಚೇರು, ಊಟ, ಬ್ಯಾನರು, ಪೋಸ್ಟರು, ಅಡ್ವರ್ಟೈಸ್ಮೆಂಟು, ವೆಬ್ಸೈಟು, ಆರ್ಗನೈಸೇಷನು ಎಲ್ಲ ಖರ್ಚಾಗಿರುತ್ತೆ. ಯಾರ ಹತ್ರ 1 ರೂಪಾಯಿ ದುಡ್ಡು ತಗೊಳ್ದೆ, ಯಾರ ಹತ್ರ ಏನು ಕೇಳದೆ
ಪೂರ್ತಿಯಾದಂಥ ಇದು ವೆಚ್ಚವನ್ನ ಆದಿನಾರಾಯಣ ಅವರೇ ಇಟ್ಕೊಂಡು ಅವರೇ ಖುದ್ದಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೇನಪ್ಪ, ಅವ್ರಿಗೇನು ಇಟ್ಕೊಂಡು ಅವರು ಜೋಬಲ್ಲಿರೋ ದುಡ್ಡನ್ನ ಹಾಕಿ ಮಾಡಬೇಕು ಅಂತ ಗ್ರಾಚಾರನ ಆದಿನಾರಾಯಣ ಅವ್ರಿಗೆ ಏನಕ್ಕೆ ಮಾಡಿದ್ರು? ಅವ್ರ ಮನೆಗೆ ಅವ್ರು ಮಾಡ್ಕೊಂಡಿಲ್ಲ, ನನಗೆ ಬೇಕು ಅಂತ ಅವ್ರು ಮಾಡ್ಕೊಂಡಿಲ್ಲ. ಈ ತಾಲೂಕಿನ ಜನ, ಗಡಿ ಭಾಗದಲ್ಲಿರ್ತಕ್ಕಂಥ ಜನ, ಈ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಅವ್ರ ಕೆಲಸ ಇಲ್ಲದೆ ಮನೆಯಲ್ಲಿದ್ರೆ ಆ ಒಂದು ಕಷ್ಟ ಇದನ್ನ ಅನುಭವಿಸಿರುವಂತವ್ರು ನಾವು, ನಮಗ್ ಗೊತ್ತಿರುತ್ತೆ ಏನು ಇವ್ರ ಕಷ್ಟ ಅಂತ ತಿಳ್ಕೊಂಡು ಅವ್ರ ಸ್ವಂತ ವೆಚ್ಚದಲ್ಲಿ ಎಲ್ಲವನ್ನ ಮಾಡಿ ಇವತ್ತೆಲ್ಲ ನಮ್ಮ ತಾಲೂಕಿನ ಬಡಪಾಯಿಗಳು, ಬಡ ಮಕ್ಕಳು, ರೈತರ ಮಕ್ಕಳು ಎಲ್ಲರಿಗೆ ಕೆಲಸ ಸಿಗ್ಬೇಕು ಉದ್ದೇಶ ಇಟ್ಕೊಂಡು ಇವತ್ತೆಲ್ಲರಿಗೂ ಕೆಲಸ ಸಿಗುವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ಉಪಯೋಗಿಸ್ಕೋಬೇಕು. ಇಂಥ ಅವಕಾಶ ಸಿಗೋದಿಲ್ಲ, ಈ ರೀತಿ ಅವಕಾಶ ಸಿಗೋದಿಲ್ಲ. ನೀವು ನಿಮ್ಮ ಬಯೋಡಾಟನ್ನ ಇಟ್ಕೊಂಡು ಕಂಪನಿಗಳಿಗೂ ಅಳಿಯೋ ಬದಲು ಇಲ್ಲೇ ಬಂದ್ರೆ ಒಂದಿಲ್ಲ ಅಂದ್ರೆ ಒಂದು ಕಂಪ್ನಿನಲ್ಲಿ ನಿಮಗೆ ಕೆಲಸ ಸಿಗುತ್ತೆ, ಒಂದಿಲ್ಲ ಒಂದು ಕಂಪ್ನಿನಲ್ಲಿ ಕೆಲಸ ಸಿಗುತ್ತೆ. ಈ ರೀತಿ ಅನೇಕ ಜನರು, ಇನ್ನ ಎಷ್ಟೋ ಜನರಿದ್ದಾರೆ. ಖಂಡಿತವಾಗ್ಲೂ ಈ ಉದ್ಯೋಗ ಮೇಳ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಂಪನಿಗಳ ಉದ್ಯೋಗ ಮೇಳ 80 ಕಂಪನಿಗಳನ್ನ ತರಿಸಿ ಇವತ್ತು ಉದ್ಯೋಗ ಮೇಳ ಮಾಡಿದ್ದೀವಿ. ನೆಕ್ಸ್ಟ್ ಮಾಡುವಂತ ಉದ್ಯೋಗ ಮೇಳ ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಉದ್ಯೋಗ ಮೇಳವನ್ನ ಮಾಡ್ತೀವಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಬೇರೆ ದೇಶಗಳಲ್ಲೂ ಅವ್ರ ಕೆಲಸ ಸಿಗ್ಬೇಕು, ಇಂಡಿಯಾದಲ್ಲಿನೂ ಸಿಗ್ಬೇಕು.